ಹಾಯ್ ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೀಪಾ ಚಿದಾನಂದ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂತಂದರೆ, ನನ್ನ ಮಗಳ ಕಿವಿ ಚುಚ್ಚೋ ಶಾಸ್ತ್ರನ ಮಾಡಿದ್ವಿ 1 ಇಯರ್ ಬ್ಯಾಕು. ಆ ವಿಡಿಯೋನ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಎಡಗಡೆ ಕಿವಿಗೆ ಚುಚ್ಚಿಸಿದ್ವಿ. ಅಳ್ತಾ ಇದ್ಲು, ಅವಳು ನಿದ್ದೆಯಲ್ಲಿದ್ಲು. ಸ್ವಲ್ಪ ಹೊತ್ತು ಸುಮ್ಮನೆ ಆಗಿಬಿಟ್ಲು. ಅವಳು ಅಳೋದು ನೋಡಿದ್ರೆ ಜೀವ ಕೈಲಿ ಹಿಡ್ಕೊಂಡಂಗಾಗಿತ್ತು. ನೋಡಿ, ಅವಾಗ ಎಷ್ಟು ಚೆನ್ನಾಗಿ ಕ್ಯೂಟಾಗಿದ್ಲು. ನಮ್ಮ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ನಾವು 3 ತಿಂಗಳು ಸ್ಟಾರ್ಟ್ ಆತಂದರೆ ಚುಚ್ಚಿಸ್ತೀವಿ. ಯಾಕಂದರೆ ಆವಾಗಲೇ ಕಿವಿ ಸ್ವಲ್ಪ ಎಳೆದಾಗಿರುತ್ತಲ್ಲ, ನೋಯೋದಿಲ್ಲ ಅಂತ. ಮಕ್ಕಳು ಹೇಗೆ ಬೆಳೀತಾ ಹೋಗ್ತಾರಲ್ಲ, ಕಿವಿ ದಪ್ಪ ಆಗ್ತಾ ಹೋಗುತ್ತೆ. ಹೋಲ್ ಮಾಡಬೇಕಾದ್ರೆ ತುಂಬ ನೋಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೋವು ತುಂಬ ಆಗುತ್ತೆ ಅಂತ 3 ಮಂತ್ಸಲ್ಲಿ ಚುಚ್ಚಿಸಿದ್ವಿ. ಚುಚ್ಚುವಾಗ ಸ್ವಲ್ಪ ಹತ್ತು ಸುಮ್ಮನೆ ಆಗಿದ್ಲು. ಅದನ್ನು ಫಿಕ್ಸ್ ಮಾಡುವಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಗೋಲ್ಡ್ ಶಾಪಲ್ಲಿ ಚುಚ್ಚಿಸಿದ್ವಿ. ನಮ್ಮ ಕಡೆ ಎಲ್ಲ ಗೋಲ್ಡ್ ಶಾಪಲ್ಲಿ ಚುಚ್ಚಿಸ್ತಾರೆ. ನೋಡಿ ಹೇಗೆ ಹೇಳ್ತಿದ್ದಾಳೆ. ಅವಾಗ ತುಂಬ ಚೆನ್ನಾಗಿ ಕ್ಯೂಟಾಗಿದ್ಲು. ನೆಕ್ಸ್ಟ್ ಬಲಗಡೆ ಕಿವಿಗೆ ಚುಚ್ಚಿಸಿದ್ವಿ. ಬಲಗಡೆ ಕಿವಿ ಚುಚ್ಚಿಸುವಾಗ ಅವಳು ನಿದ್ದೆಯಿಂದ ಎಚ್ಚರಾಗಿದ್ಲು. ತುಂಬ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಪಾಪ ಚುಚ್ಚೋರ್ಗು ಹೆದರಿಕೆ ಆಗ್ತಾಯಿತ್ತು. ಅವಳು ನೋಡಿ ಅಳ್ತಾ ಮುಖ ಎಲ್ಲ ಕೆಂಪಗಾಗ್ಬಿಟ್ಟಿತ್ತು. ನೋಡಿ ಹೇಗೆ ಹೇಳ್ತಾ ಇದ್ದಾಳೆ. ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ನೋಡಿ, ನಾನು ತುಂಬ ಭಾರ ಇರೋದೇನು ಸೆಲೆಕ್ಟ್ ಮಾಡಿರಲಿಲ್ಲ. ಅಷ್ಟೇ 1 ಗ್ರಾಮ್ಗೆ ಇನ್ನೂ ಕಡಿಮೆನೇ ಇತ್ತು ತೂಕ ಅಂತ ಸೆಲೆಕ್ಟ್ ಮಾಡಿದೆ. ಯಾಕೆ ಕಿವಿಗೆ ಭಾರ ಆಗುತ್ತೆ, ಇನ್ನೂ ಚಿಕ್ಕವಳಲ್ಲ, ಹಾಗಾಗಿ. ನೋಡಿ, ತುಂಬ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ತುಂಬ ಅಂದರೆ ತುಂಬ ಅಳ್ತಾಯಿದ್ಲು. ಯಾರಿಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಂಡ್ ತನಕ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪಾಪ ತುಂಬಾ ಅಳ್ತಾಯಿತ್ತು ನನ್ನ ಮಗಳು. ನೋಡಿ, ಎಷ್ಟೇ ಸುಮ್ಮನಾಗಿಸಿದ್ರು ಸುಮ್ಮನೆ ಆಗ್ತಾ ಇರಲಿಲ್ಲ. ಚುಚ್ಚುವಾಗ ಸುಮ್ಮನೆ ಆಗ್ತಿದ್ಲು, ಬಟ್ ಫಿಕ್ಸ್ ಮಾಡುವಾಗ ನೋಯುತ್ತಲ್ಲ ಕಿವಿ, ಅಳ್ತಾಯಿದ್ಲು. ತುಂಬ ಬೇಜಾರಾಗ್ತಿತ್ತು ಅವಳು ನೋಡಿದ್ರೆ. ಆಮೇಲೆ ಮುಖ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು 2 ಫಿಕ್ಸ್ ಮಾಡಿದ್ಮೇಲೆ. ಫಸ್ಟ್ ಇದ್ದಾಗ ಒಂಥರ ಏನೋ ಮಿಸ್ಸಿಂಗ್ ಅನ್ನಿಸ್ತಾಯಿತ್ತು. ಕಿವಿ ಚುಚ್ಚೋದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.